ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಮಂಡೇ ವ್ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಟ್ಯೂಸ್ಡೇ ಊರಿಗೆ ಹೋಗ್ಬೇಕಂತ ಇತ್ತು ಹಬ್ಬಕ್ಕೆ. ಹಾಗಾಗಿ ಯಾವ ರೀತಿ ಎಲ್ಲ ಕ್ಲೀನಿಂಗನ್ನು ಮಾಡಿಕೊಂಡೆ ಮತ್ತು ಯಾವ ರೀತಿ ಎಲ್ಲ ಪ್ರಿಪ್ರೇಷನನ್ನು ಮಾಡಿಕೊಂಡೆ, ನನ್ನ ದಿನ ಹೇಗಿತ್ತು ಅನ್ನೋದನ್ನು ಇವತ್ತು ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ನಾನು ಡಿಟಾಕ್ಸ್ ಡ್ರಿಂಕ್ಸ್ ಆಗಿ ಧನಿಯಾ ವಾಟರನ್ನು ತಗೊಳ್ತಾ ಇದ್ದೀನಿ. ಇದನ್ನು ಧನಿಯಾ ಟೀ ಅಂತಲೂ ಕರೀತಾರೆ ಅಥವಾ ಧನಿಯಾ ವಾಟರ್ ಅಂತಲೂ ಸಹ ತಗೊಳ್ತಾರೆ. ಬೇಕಂತ ಹೇಳಿದ್ರೆ ನೈಟೇನೆ ನೆನೆಸ್ಬಿಟ್ಟು ಬೇಕಂದ್ರೂ ಬೆಳಗ್ಗೆ ಕುದಿಸ್ಕೊಂಡು ಕುಡಿಬೋದು. ಇಲ್ಲ ಅಂತ ಹೇಳಿದ್ರೆ ಈ ರೀತಿಯಾಗಿ ಬೇಕಾದ್ರೂ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಹುರಿದಿರುವಂಥ ಧನಿಯಾ ಕಾಳುಗಳನ್ನು ತಗೊಂಡಿದ್ದೀನಿ. ನಾರ್ಮಲ್ ಆಗಿರ್ತಕ್ಕಂಥ ಹಸಿದನ್ನು ಸಹ ತಗೋಬೋದು, ಯಾವ ಥರ ಬೇಕಾದ್ರೂ ತಗೋಬೋದು. 1 ಸ್ಪೂನ್ ಧನಿಯಾ ಕಾಳು, ಹಾಗೆಯೇ ಒಂದೇ ಒಂದು ಚಿಟಿಕೆಯಷ್ಟು ನಾನಿಲ್ಲಿ ಚಕ್ಕೆ ಪೌಡ್ರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. ಎರಡನ್ನೂ ಸಹ ಒಂದು 5 ನಿಮಿಷ ಕುದಿಸ್ಬಿಟ್ಟು ಒಂದು ಸ್ವಲ್ಪ ಮುಚ್ಚಿಕ್ಬಿಟ್ಟು ಅದಾದ ನಂತರ ಅದನ್ನು ಕುಡಿಬಹುದು. ಬೇಕಂತ ಹೇಳಿದ್ರೆ ಇದ್ರ ಜೊತೆ ಸ್ವಲ್ಪ ನಿಂಬೆಹಣ್ಣನ್ನು ಸಹ ಹಾಕೋಬೋದು. ನಾನಿಲ್ಲಿ ಹಾಕ್ಕೊಂಡಿಲ್ಲ. ಮಾರ್ನಿಂಗ್ ಟಿಫನ್ಗೆ ಪಲಾವನ್ನು ಮಾಡ್ಕೊಂಡಿದ್ದೆ, ಬಟ್ ಅದನ್ನು ನಾನಿಲ್ಲಿ ಶೇರ್ ಮಾಡ್ಕೊಂಡಿಲ್ಲ. ನಾನು ಆಫ್ಟರ್ನೂನಿಂದ ವ್ಲಾಗನ್ನು ಶುರು ಮಾಡಿದ್ದೀನಿ. ಯಾಕಂತ ಹೇಳಿದ್ರೆ ಇವತ್ತು ಸ್ವಲ್ಪ ದೇವ್ರ ಮನೆ ಕ್ಲೀನಿಂಗ್ ಸ್ವಲ್ಪ ಇತ್ತು. ನಾಳೆ ಊರಿಗೆ ಹೋಗ್ಬೇಕಲ್ಲ, ಮತ್ತು ಥರ್ಸ್ಡೇ ಹಬ್ಬ ಇರುತ್ತೆ. ಹಾಗೆಯೇ ವೆಡ್ನೆಸ್ಡೇ ಬಂದುಬಿಟ್ಟು ಅಮಾವಾಸ್ಯೆ ಇರುತ್ತೆ. ಸೊ ಪೂಜೆ ಮಾಡಿಕ್ಬಿಟ್ಟು ಹೋಗ್ಬಿಡೋಣ, ಎಲ್ಲನೂ ಕ್ಲೀನ್ ಮಾಡಿಬಿಟ್ಟು ಅಂತೇಳ್ಬಿಟ್ಟು ಒಂದೇ ದಿನಕ್ಕೆ ಎಲ್ಲವನ್ನು ಕ್ಲೀನಿಂಗ್ ಮಾಡ್ಕೊಳಕ್ಕಾಗಲ್ಲ ಅಲ್ಲ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಕ್ಲೀನಿಂಗನ್ನು ಮಾಡ್ಕೊಳ್ಳೋಣ, ಮತ್ತು ನಾಳೆ ಸ್ವಲ್ಪ ಕ್ಲೀನಿಂಗನ್ನು ಮಾಡಿಕೊಂಡು ಪೂಜೆಯನ್ನು ಮಾಡಿಬಿಟ್ಟೆ ಹೋಗೋಣ. ಮತ್ತು ಅವ್ರಿಗೆ ಸಂತೋಷ್ ಅವ್ರಿಗೆ ಡ್ಯೂಟಿ ಇರುತ್ತಲ್ಲ, ಅವರು ಎಲ್ಲವನ್ನು ಮತ್ತೆ ಮಾಡೋಕ್ಕಾಗಲ್ಲ. ಮತ್ತು ಜೆಂಟ್ಸ್ ಎಲ್ಲನೂ ಕ್ಲೀನ್ ಮಾಡ್ಕೊಂಡು ಮನೇಲಿ ಪೂಜೆ ಎಲ್ಲ ಮಾಡಲ್ಲ ಅಲ್ಲ. ಹಾಗಾಗಿ ನಾನೇ ಎಲ್ಲವನ್ನು ಪೂಜೆಗೆ ರೆಡಿ ಮಾಡಿಕ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗೋಣ ಅಂಥೇಳಿ ಫಸ್ಟು ಸ್ನಾನ ಆದ ತಕ್ಷಣವೇ ಬೇರೆ ಎಲ್ಲವನ್ನು ಸಹ ಮಾಡೋದಕ್ಕೆ ಮೊದಲು ದೇವ್ರ ಮನೆಯನ್ನು ಕ್ಲೀನ್ ಮಾಡಿಬಿಡೋಣ, ಪೂಜೆ ಸಾಮಾನೆಲ್ಲ ತೊಳೆದಿಕ್ಬಿಡೋಣ. ಆಮೇಲೆ ಬೇಕಂತ ಹೇಳಿದ್ರೆ ಬೇರೆ ಒಂದು ಸಾಮಾನುಗಳನ್ನು ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನಿಲ್ಲಿ ದೇವ್ರ ಸಾಮಾನುಗಳನ್ನೆಲ್ಲ ಕ್ಲೀನ್ ಮಾಡ್ತಾಯಿದ್ದೀನಿ. ಈ ಥರ ಕ್ಲೀನ್ ಮಾಡಿಕೊಂಡೆ. ನಾನು ಪೂಜೆ ಸಾಮಾನುಗಳನ್ನು ಯಾವ ರೀತಿಯಾಗಿ ಕ್ಲೀನ್ ಮಾಡ್ಕೊಳ್ತೀನಿ ಅನ್ನೋದನ್ನು ಸಹ ಮತ್ತೊಂದು ವಿಡಿಯೋದಲ್ಲಿ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಯಾರಾದರೂ ಆ ವಿಡಿಯೋವನ್ನು ನೋಡಿಲ್ಲ ಅಂತ ಹೇಳಿದ್ರೆ ನೋಡಿ. ನಾನು ಫಸ್ಟೆಲ್ಲ ಪೂಜೆ ಸಾಮಾನು ತೊಳಿಬೇಕಾದ್ರೆ ಬೇರೆ ವೀಡಿಯೋಸ್ ಎಲ್ಲ ನೋಡಿ ಅರಿಶಿನ ಹಾಕೋಂಥದ್ದು, ರಾಗಿ ಹಿಟ್ಟು ಹಾಕೋಂಥದ್ದು, ಇಲ್ಲ ಅಂತ ಹೇಳಿದ್ರೆ ಗೋಧಿ ಹಿಟ್ಟು ಹಾಕೋಂಥದ್ದು, ಉಪ್ಪು ಹಾಕೋಂಥದ್ದು, ಆ ಥರದ್ದೆಲ್ಲ ಮಾಡ್ತಿದ್ದೆ. ತೊಳೆಯೋಂಥ ಟೈಮಲ್ಲಿ ಮಾತ್ರ ಚೆನ್ನಾಗಿರ್ತಾಯಿತ್ತು. ಎಲ್ಲ ತೊಳೆದಿದ್ದೆಲ್ಲ ಆದಮೇಲೆ ಕಪ್ಪಾಗ್ಬಿಡ್ತಾಯಿತ್ತು. ಸೊ ಇವಾಗ ಅದು ಯಾವುದನ್ನು ಸಹ ನಾನು ಯೂಸ್ ಮಾಡ್ತಾಯಿಲ್ಲ. ಹೇಗೂ ಊರಿಗೆ ಹೋಗ್ತೀನಲ್ಲ ಅಂತ ಹೇಳ್ಬಿಟ್ಟು ಇರೋವಂಥ ತರಕಾರಿಗಳನ್ನೆಲ್ಲ ಖಾಲಿ ಮಾಡಿಬಿಟ್ಟಿದ್ದೆ. ಸೊಪ್ಪುಗಳು ಮಾತ್ರ ಇತ್ತು, ಅದನ್ನು ಯೂಸ್ ಮಾಡಿಕೊಂಡು ಸಾಂಬಾರನ್ನು ಮಾಡ್ಕೊಬಿಡೋಣ ಇವತ್ತು ಮತ್ತು ಸಂಜೆಗೆ ಅಷ್ಟೇ ಇಲ್ಲ ಅಂತ ಹೇಳ್ಬಿಟ್ಟು ಪಾಲಕ್ ಸೊಪ್ಪಿತ್ತು, ಅದನ್ನು ಯೂಸ್ ಮಾಡಿಕೊಂಡು ಇವಾಗ ಸಾಂಬಾರನ್ನು ಮಾಡ್ಕೊಳ್ತಾ ಇದ್ದೀನಿ. ದಾಲ್ ಪಾಲಕ್ ಮಾಡೋಣ ಅಂಥೇಳಿ. ಇಲ್ಲಿ ಕಾಳುಗಳು ನಾನು ಮಸೂರ್ ದಾಲು, ಬೇಳೆಕಾಳು ಮತ್ತು ಹೆಸರು ಬೇಳೆ ಇದಿಷ್ಟನ್ನು ಸಹ ಸೇಮ್ ಪ್ರಮಾಣದಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಅದಾದ ನಂತರ ಕಟ್ ಮಾಡಿದಂಥ ಸೊಪ್ಪು ಹಾಗೆ ಒಂದು 4 ಟೊಮೊಟೊವನ್ನು ಸೇರಿಸ್ಕೊಂಡು ಮೊದಲು ಇದನ್ನು ಬೇಯೋದಕ್ಕೆ ಇಡ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಬೇಯ್ಕೊಳ್ಳಿ ಅಂತೇಳಿ. ಅದಾದ ನಂತರ ಇಲ್ಲಿ ಸ್ವಲ್ಪ ಸಬ್ಬಕ್ಕಿ ಸೊಪ್ಪು ಸಹ ಇತ್ತು, ಅದನ್ನು ಸಹ ಇವಾಗಲೇ ತೊಳೆದಿಕ್ತಾ ಇದ್ದೀನಿ. ಸಂಜೆಗೆ ಸಬ್ಬಕ್ಕಿ ಸೊಪ್ಪನ್ನು ಉಪಯೋಗಿಸ್ಕೊಂಡು ತಾಳಿಪಟ್ಟನ್ನು ಮಾಡ್ಕೊಳ್ಳೋಣ ಅಂಥೇಳಿ. ನಮ್ಮ ಕಡೆ ಅದನ್ನು ರೊಟ್ಟಿ ಅಂತಲೂ ಸಹ ಕರಿತೀವಿ. ಇವಾಗ ಆ ಬೇಳೆ ಎಲ್ಲ ಬೆಂದಾಗಿತ್ತು, ಅದಕ್ಕೆ ನಾನು ಒಗ್ಗರಣೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ಫಸ್ಟು ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಸಾಸಿವೆ ಹಾಕ್ಬಿಟ್ಟು ಸ್ವಲ್ಪ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡನ್ನೂ ಸಹ ನಾನಿಲ್ಲಿ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಈ ಥರ ಸಾಂಬಾರು ಈರುಳ್ಳಿಯನ್ನು ತಗೊಂಡ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಸ್ವಲ್ಪ ಸಾಂಬಾರು ಪೌಡ್ರನ್ನು ಸಹ ನಾನಿಲ್ಲಿ ಒಗ್ಗರಣೆಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಗ್ಗರಣೆಗೆ ಸಾಂಬಾರು ಪೌಡ್ರ್ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾ ಇರುತ್ತೆ, ಟೇಸ್ಟು ಸಹ ತುಂಬ ಚೆನ್ನಾಗಿ ಅನಿಸುತ್ತೆ. ಬಟ್ ಸಾಂಬಾರು ಪೌಡ್ರ್ ಹಾಕಿದಾಗ ಫ್ಲೇಮನ್ನು ಸ್ವಲ್ಪ ಲೋ ಮಾಡ್ಕೊಬಿಡ್ಬೇಕು, ಇಲ್ಲಾಂತ ಹೇಳಿದ್ರೆ ಎಲ್ಲ ಸೀದೋದಂಗೆ ಆಗಿಬಿಡುತ್ತೆ. ಹಾಗಾಗಿ ಇದು ಸ್ವಲ್ಪ ಒಗ್ಗರಣೆಯಲ್ಲೇ ಕುದ್ದಾದ ನಂತರ ನಾನು ಬೇಯಿಸಿದಂಥ ಬೇಳೆ ಮತ್ತು ಸೊಪ್ಪು ಎಲ್ಲವನ್ನು ಸಹ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಂಡು ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮೊದಲು ಬೇರೆ ರೀತಿಯಾದಂಥ ಸೊಪ್ಪು ಸಾಂಬಾರನ್ನು ರುಬ್ಬಿ ಮಾಡೋ ಅಂಥದ್ದನ್ನು ಹೇಳ್ಕೊಟ್ಟಿದ್ದೆ, ಬಟ್ ಇವಾಗ ಜಸ್ಟ್ ಹಾಗೆ ಸಿಂಪಲ್ಲಾಗಿ ಮಾಡೋ ಅಂಥದ್ದನ್ನು ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಕುದ್ದಾದಮೇಲೆ ನಾನು ಬೇಕಂತ ಹೇಳಿದ್ರೆ ಹುಣಸೆ ಹುಳಿ ಸೇರಿಸ್ಕೋಬೋದು, ಬೇಡ ಅಂತ ಹೇಳಿದ್ರೆ ಏನು ಬೇಡ. ಹುಣಸೆ ಹುಳಿಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ, ನಮ್ಗೆ ಟೇಸ್ಟ್ ಇಷ್ಟ ಆಗುತ್ತೆ ಅಂತೇಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ವಾಯ್ಸ್ ಓವರ್ನ ಊರಲ್ಲಿದ್ದೆ, ಅಲ್ಲಿಂದ ಕೊಡ್ತಾ ಇದ್ದೀನಿ. ಹಾಗಾಗಿ ಈ ರೀತಿ ಹಿಂದೆ ಪಕ್ಷಿಗಳದೆಲ್ಲ ಸೌಂಡೆಲ್ಲ ಕೇಳಿಸ್ತಾ ಇದೆ, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಗೆಯೇ ಇದು ಸ್ವಲ್ಪ ಕುದಿಯೋ ಅಷ್ಟರಲ್ಲಿ ಒಂದು ಪನ್ನೀರ್ ಸಹ ಇತ್ತು, ಅದನ್ನು ಸಹ ಫ್ರೈ ಮಾಡ್ಕೊಳ್ತಾ ಇದ್ದೀನಿ.
ಮನೇಲಿ ಏನೋ ತರಕಾರಿಗಳು ಇಲ್ದಿರೋ ಅಂಥ ಸಂದರ್ಭದಲ್ಲೇ ಆಗ್ಬೋದು, ಅಥವಾ ತುಂಬ ಕೆಲಸ ಇದ್ದು ಏನೋ ಮಾಡ್ಕೊಳ್ಳೋಕ್ಕೆ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಾಯಿಲ್ಲ. ಇವಾಗ ತರಕಾರಿಗಳನ್ನು ಪಲ್ಯಗಳನ್ನು ಮಾಡ್ಕೋಬೇಕಂತ ಹೇಳಿದ್ರೆ ಸ್ವಲ್ಪ ಹೊತ್ತು ಕಟ್ ಮಾಡ್ಕೊಳ್ಳೋಕ್ಕೆಲ್ಲ ಟೈಮ್ ಬೇಕಿರುತ್ತಲ್ಲ. ಸೊ ಹಾಗಾಗಿ ಅಂಥ ಟೈಮಲ್ಲಿ ನಾನು ಈ ರೀತಿಯಾಗಿ ಪ್ರಿಪೇರನ್ನು ಮಾಡ್ಕೊಳ್ತೀನಿ. ಇದು ಅಷ್ಟೇ ಒಂದು ಒಳ್ಳೆ ಪೋಷಕಾಂಶಯುಕ್ತ ಆಹಾರ ಸಹ ಆಗುತ್ತೆ. ಹಾಗಾಗಿ ಇವಾಗ ಎಲ್ಲರಿಗೂ ಸಹ ಊಟಕ್ಕೆ ಕೊಟ್ಟು ಅದಾದ ನಂತರ ನಾನು ಕೆಲಸಗಳನ್ನು ಮುಂದುವರಿಸ್ತೀನಿ. ಹೊಟ್ಟೆ ಹಸ್ಕೊಂಡು ಕೆಲಸ ಮಾಡಿದ್ರೆ ನಂತರ ತುಂಬ ಹಶ್ವಾದಂಥ ಸಂದರ್ಭದಲ್ಲಿ ಸಿಕ್ಕಿದ್ದೇನು ಬೇಕಾದರೂ ತಿನ್ಬಿಡ್ತೀವಿ ಅಂತೇಳಿ ಜಾಸ್ತಿ ಹಸ್ಕೊಂಡು ನಾನು ಕೆಲಸವನ್ನು ಮಾಡಲ್ಲ. ಇವಾಗ ದೇವ್ರ ಮನೆಯೂ ಸಹ ಪೂರ್ತಿ ಕಂಪ್ಲೀಟಾಗಿ ಕ್ಲೀನ್ ಮಾಡ್ಕೊಂಡಿದ್ದಾಯಿತು. ಇಲ್ಲೊಂದು ನಿಮಗೆ ಟ್ರಿಕ್ಸ್ ತೋರಿಸ್ತೀನಿ ಬನ್ನಿ. ಇದು ಕಿಚನ್ ಸೆಲ್ಫ್ಗೆ ಅಂತ ಹೇಳ್ಬಿಟ್ಟು ಹಾಕೋದಕ್ಕೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡಿದ್ದೆ, ಇದೊಂದು ಸ್ಟಿಕ್ಕರನ್ನು ತರಿಸ್ಕೊಂಡಿದ್ದೆ. ಅದನ್ನಿನ್ನೂ ಹಾಕಿರಲಿಲ್ಲ, ಹಾಗೇ ಇಟ್ಕೊಂಡಿದ್ದೆ. ಬಟ್ ಕ್ವಾಲಿಟಿನೂ ಸಹ ತುಂಬ ಚೆನ್ನಾಗಿದೆ, ಸ್ಟಿಕ್ಕರು ಸಹ ತುಂಬಾ ಚೆನ್ನಾಗಿದೆ. ನಾವು ಏನಕ್ಕೆ ಬೇಕಂತ ಅನಿಸುತ್ತೋ ಆ ಥರ ಯೂಸ್ ಮಾಡ್ಕೋಬೋದು. ಕಿಚನ್ಗೆ ಅದನ್ನು ಯೂಸ್ ಮಾಡ್ಕೋಬೋದು ಅಂತೆಲ್ಲ ಏನಿಲ್ಲ. ನಾನು ಈ ರೀತಿಯಾದಂಥ ಒಂದು ಕಲರ್ ಕಾಂಬಿನೇಷನಲ್ಲಿ ಈ ಸ್ಟಿಕ್ಕರನ್ನು ಆರ್ಡ್ರ್ ಮಾಡ್ಕೊಂಡಿದ್ದೆ. ಇದೆಲ್ಲ ಮಣೆಗಳು ಆವಾಗ ತುಂಬ ಟ್ರೆಂಡಿಂಗಲ್ಲಿ ಇತ್ತಲ್ವ ದೇವ್ರ ಪೂಜೆಗೆ ಅಂತೇಳಿ. ಆ ರೀತಿಯಾದಂಥ ಮಣೆಗಳನ್ನು ಇದೊಂದು 400-500 ರುಪೀಸ್ ಏನೋ ತಗೊಂಡಿದ್ರು ಅವಾಗ. ಜಸ್ಟ್ ಮೇಲೆ ಒಂದು ಸಿಲ್ವರ್ದೊಂದು ಕೋಟಿಂಗ್ ಅಷ್ಟೇ, ಈ ಥರದ್ದೇ ಒಂದು ಸ್ಟಿಕ್ಕರನ್ನು ಅಂಟಿಸಿದ್ರು. ಬಟ್ ನನಗೆ ಅದ್ರ ಬಗ್ಗೆ ಸರಿಯಾಗಿ ಗೊತ್ತಿರಲಿಲ್ಲ. ಚೆನ್ನಾಗಿದೆಯಲ್ಲ, ಪೂಜೆಗೆಲ್ಲ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ತಗೊಬಂದ್ಬಿಟ್ಟಿದ್ದೆ. ಬಟ್ ಒಂದು ಸ್ವಲ್ಪ ದಿನ ಯೂಸ್ ಮಾಡಿದ್ದೆ ಆಯಿತು, ಅದೆಲ್ಲ ಸ್ಟಿಕ್ಕರೆಲ್ಲ ತುಂಬ ಎಳ್ಕೊಂಡು ಬಂದುಬಿಡ್ತು. ಆವಾಗ 500 ರುಪೀಸ್ ಏನೋ ಕೊಟ್ಟಿದ್ವಿ, ಇವಾಗ ಇದ್ರ 50 ರುಪೀಸು ಆಗಲ್ಲ ಇದಕ್ಕೆ, ಆ ರೀತಿ ಆಗಿಬಿಟ್ಟಿತ್ತು. ಮತ್ತು ಯೂಸ್ ಮಾಡೋಕ್ಕೂ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಹಾಗಾಗಿ ಏನು ಮಾಡಿದೆ, ಈ ಸ್ಟಿಕ್ಕರನ್ನು ಇದ್ರ ಮೇಲೆ ಹಾಕ್ಬಿಡೋಣ ಅಂತ ಹೇಳ್ಬಿಟ್ಟು ಹಾಕ್ತಾಯಿದ್ದೆ. ಇದೆಲ್ಲ ಹಾಕಾದ್ಮೇಲೆ ಇದು ಯಾವ ರೀತಿ ಆಗುತ್ತೆ ಅಂತ ತೋರಿಸ್ತೀನಿ. ಮತ್ತು ಸ್ಟಿಕ್ಕರ್ ಬಂದ್ಬಿಟ್ಟು ತುಂಬ ಸೂಕ್ಷ್ಮವಾಗಿರುತ್ತೆ, ತುಂಬ ತೆಳುವಾಗಿರುತ್ತೆ, ಒಬ್ಬರಿಂದನೇ ಮಾಡೋಕ್ಕಾಗೋದಿಲ್ಲ. ನಾನು ಈ ಸ್ಟಿಕ್ಕರ್ನ ಫಸ್ಟೇ ಯೂಸ್ ಮಾಡ್ತಾ ಇದ್ನಲ್ಲ, ಫಸ್ಟ್ ಟೈಮ್ ಯೂಸ್ ಮಾಡ್ತಿದ್ದೆ, ಹಾಗಾಗಿ ಗೊತ್ತಿರಲಿಲ್ಲ. ಸರ್ರಂತ ಎಳೆದ್ಬಿಟ್ಟೆ ನೋಡಿ, ಎಲ್ಲ ಈ ಥರ ಆಗಿ ಎಲ್ಲ ಒಟ್ಟಿಗೆ ಸೇರ್ಕೊಬಿಡ್ತು. ಮತ್ತು ಅದು ತುಂಬ ಗಮ್ಮಿರುತ್ತೆ, ತುಂಬ ಅಂಟಿರುತ್ತೆ, ಮತ್ತು ತೆಗಿಯೋಕ್ಕೆ ಆಗಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ಯಾರಾದರೂ ಫಸ್ಟ್ ಟೈಮ್ ಯೂಸ್ ಮಾಡ್ತಕ್ಕಂಥವ್ರು ಸ್ವಲ್ಪನೇ ಯೂಸ್ ಮಾಡ್ಕೊಳ್ಳಿ. ಫಸ್ಟ್ ಟೈಮ್ ನನಗೆ ಸರಿಯಾಗಿ ಗೊತ್ತಾಗಿಲ್ಲ, ಅದಷ್ಟು ಶೀಟ್ನ ವೇಸ್ಟ್ ಮಾಡಿಬಿಟ್ಟೆ. ನೆಕ್ಸ್ಟ್ ಇದಾದ ನಂತರ ಇದು ಎರಡನೇ ಶೀಟು ನೋಡಿ, ಈ ರೀತಿಯಾಗಿ ಸ್ವಲ್ಪನೇ ಅದನ್ನು ಓಪನ್ ಮಾಡ್ಕೊಳ್ತಾ ಅಂಟು ಹಾಕ್ಕೊಳ್ತಾ ಹೋಗಬೇಕು. ನನಗೆ ಸರಿಯಾಗಿ ಗೊತ್ತಾಗಿಲ್ಲ ಫಸ್ಟ್ ಟೈಮು, ಡರ್ ಅಂತ ಎಳೆದ್ಬಿಟ್ಟೆ. ಅದು ಫುಲ್ಲು ಎಲ್ಲ ಒಂದು ಕಡೆ ಸೇರ್ಕೊಬಿಟ್ಟು ಅಂಟ್ಕೊಬಿಡ್ತು. ಒಂದು ಟೈಮ್ ಅಂಟ್ಕೊಬಿಟ್ರೆ ಅದನ್ನು ಮತ್ತೆ ಬಿಡಿಸೋದಕ್ಕೆ ಆಗಲ್ಲ. ಈ ಥರವಾಗಿ ಇನ್ನೊಂದೆರಡು ಕಂಟು ಹಾಕಿದ್ವಿ. ಯಾರಾದರೂ ಇದ್ದರೆ ಪರವಾಗಿಲ್ಲ, ಅವ್ರ ಹೆಲ್ಪನ್ನು ತಗೊಂಡು ಅಂಟು ಹಾಕಿದ್ರೆ ಒಳ್ಳೆಯದು. ಯಾರೂ ಇಲ್ಲ ಅಂತ ಹೇಳಿದ್ರೆ ಈ ರೀತಿ ಸ್ವಲ್ಪನೇ ಅಂಟು ಹಾಕೊಳ್ತಾ ಹೋಗಿ, ಇಲ್ಲಾಂದರೆ ಅದು ಸರಿಯಾಗಿ ಕುತ್ಕೊಳ್ಳೋದಿಲ್ಲ. ನೋಡಿ ಫೈನಲಿ ಈ ಥರ ಆಯಿತು. ಫಸ್ಟ್ ಯಾವ ಥರ ಇತ್ತು, ನೆಕ್ಸ್ಟ್ ಈ ಥರ ಆಯಿತು. ಇದನ್ನೇನಕ್ಕೆ ಸುಮ್ಮನೆ ವೇಸ್ಟ್ ಮಾಡೋದು, ಈ ಮಣೆನ ಇದು ಚೆನ್ನಾಗಿರುತ್ತಲ್ವ ಅಂತ ಹೇಳ್ಬಿಟ್ಟು ನಾನು ಈ ರೀತಿಯಾಗಿ ಇದನ್ನು ರೆಡಿ ಮಾಡಿಕೊಂಡೆ. ಇವಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಈ ವುಡನ್ ಬೇಸ್ನ ಬಿಸಾಕ್ಬಿಡೋಣ ಅಂತ ಇಟ್ಕೊಂಡಿದ್ದೆ. ಬಟ್ ಇದು ಸ್ವಲ್ಪ ಅಂಟು ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಕಾಣಿಸ್ತಿತ್ತಲ್ವ, ಅದನ್ನ ನೋಡಿ ನನಗೆ ಖುಷಿ ಆಯ್ತಾಯಿತ್ತು. ಪರವಾಗಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇದೆ ಇದು ಅಂಟು ಹಾಕಿದ್ಮೇಲೆ ಅಂತೇಳಿ. ನೆಕ್ಸ್ಟ್ ಅದೇ ಥರ ಇನ್ನೊಂದು ಸಹ ಶೀಟ್ ಇತ್ತು, ಇನ್ನೊಂದು ವುಡನ್ದು ನನ್ನ ಹತ್ರ ಮಣೆ ಇತ್ತು, ಅದಕ್ಕೂ ಸಹ ಹಾಕೋಣ ಅಂತೇಳಿ ಇಲ್ಲಿ ನನ್ನ ಮಗನ ಹೆಲ್ಪ್ ತೊಗೊಂಡು ಹಾಕೊಳ್ತಾ ಇದ್ದೀನಿ. ಅದು ಸ್ವಲ್ಪ ರಿಂಕಲ್ಸ್ ಥರ ಬಂತು ಒಬ್ಬಳೆ ಅಂಟು ಹಾಕಿದ್ದಕ್ಕೆ. ಇನ್ನೊಬ್ರು ಸೇರಿಕೊಂಡು ಇಬ್ಬರು ಸೇರಿ ಒಬ್ಬರು ಈ ರೀತಿ ಸ್ಟಿಕ್ಕರ್ನ ಓಪನ್ ಮಾಡ್ತಾಯಿದ್ರೆ, ಇನ್ನೊಬ್ಬರು ನೀಟಾಗಿ ಅಂಟು ಹಾಕ್ತಾಯಿದ್ರೆ ನೀಟಾಗಿ ಅಂಟ್ಕೊಳ್ಳುತ್ತೆ. ಇಲ್ಲ ಅಂತ ಹೇಳಿದ್ರೆ ಎಲ್ಲನೂ ಸೇರಿ ಮಡ್ಚ್ಕೊಬಿಡುತ್ತಲ್ಲ, ಹಾಗಾಗಿ ಅದು ಚೆನ್ನಾಗಿ ಬರಲ್ಲ, ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಈ ರೀತಿ ಸ್ಟಿಕ್ಕರ್ ಏನಾದರೂ ನೀವು ಯೂಸ್ ಮಾಡ್ತಾ ಇದ್ದೀರಾ, ಅಂಟು ಹಾಕ್ಕೊಳ್ತೀರಾ, ಅಂಟಿಸ್ಕೋಬೇಕಂತ ಏನಾದ್ರು ಇದ್ದರೆ ಸಾಮಾನ್ಯವಾಗಿ ಇಬ್ಬರು ಸಹ ಹೆಲ್ಪ್ ತಗೊಂಡು ಮಾಡಿದ್ರೆ ಅದು ತುಂಬ ಚೆನ್ನಾಗಿ ಬರುತ್ತೆ. ಹೇಗಿದೆ ಇವಾಗ, ಸೂಪರಾಗಿದೆ ಅಲ್ಲ. ಯಾವುದೋ ಪ್ಲೇವುಡ್ ಶೀಟನ್ನು ನಾವು ಮೇಲೆ ಅಂಟು ಹಾಕಿರೋ ಥರ ಕಾಣಿಸ್ತಾ ಇದೆ ಅಲ್ಲ. ಮೊದಲಿದ್ದಕ್ಕೂ ಈಗಿದ್ದಕ್ಕೂ ನೋಡಿ ಎಷ್ಟು ಚೆನ್ನಾಗಿದೆ. ಏನೋ ಹೇಳ್ತಾರಲ್ಲ, ನಮ್ಗೆ ಯಾವುದೂ ಚೆನ್ನಾಗಿ ಸಿಗೋದಿಲ್ಲ ಮತ್ತು ಯಾವುದೂ ಚೆನ್ನಾಗಿರೋದಿಲ್ಲ, ಅದಕ್ಕೆ ಸ್ವಲ್ಪ ನಾವು ಪೇಂಟಿಂಗ್ ಎಲ್ಲ ಮಾಡಿ ಸ್ವಲ್ಪ ಚೆನ್ನಾಗಿ ಮಾಡಿ ಇಟ್ಕೋಬೇಕು ಅಂತೇಳಿ. ಹಾಗೆ ಈಗ ಮೇಕಪ್ ಮಾಡ್ದಂಗೆ ಆಯಿತು. ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ, ನನಗಂತೂ ತುಂಬ ಖುಷಿ ಆಯಿತು. ನಿಮ್ಮ ವೀಡಿಯೋದಲ್ಲಿ ಯಾವ ಥರ ಕಾಣಿಸ್ತಾ ಇದೆಯೋ ನನಗಂತೂ ಗೊತ್ತಿಲ್ಲ. ಸೂಪರಾಗಿ ಆಯ್ತಲ್ವ ಇದು. ನಿಮ್ಮ ಮನೇಲಿ ಯಾವುದಾದ್ರೂ ಈ ಥರ ಹಳೆಯ ವಸ್ತುಗಳಿದ್ದರೆ ಬಿಸಾಕಬೇಕಂತ ಅನಿಸಿದ್ರೆ ಈ ಥರ ಟ್ರೈ ಮಾಡಿ ನೋಡಿ, ನಿಮಗೆ ಯಾವ ಥರ ಅನಿಸ್ತು ಕಮೆಂಟ್ ಮಾಡಿ. ನೆಕ್ಸ್ಟ್ ಅದಾದ ನಂತರ ಬಟ್ಟೆಗಳೆಲ್ಲ ವಾಶ್ ಮಾಡೋದಿತ್ತು, ಮಿಷಿನ್ಗೆ ಹಾಕಿದ್ದೆ. ಅದನ್ನು ಸಹ ಸ್ವಲ್ಪ ತೆಗ್ದು ಹಾಕ್ಬಿಡೋಣ ಒಣಗೋದಕ್ಕೆ ಅಂತ ಹೇಳ್ಬಿಟ್ಟು ಅದನ್ನು ಸಹ ತೆಗ್ದು ಹಾಕ್ತಾಯಿದ್ದೆ. ಇವತ್ತೇನೋ ತುಂಬ ಟಯರ್ಡ್ ಅನ್ನಿಸ್ತಾ ಇತ್ತು, ತುಂಬ ಕೆಲಸಗಳು ಅನ್ನಿಸ್ತಾ ಇತ್ತು. ಊರಿಗೆ ಹೋಗ್ಬೇಕಂತ ಹೇಳಿದ್ರೆ ಒಂದು 3-4 ದಿನ ಊರಲ್ಲೇ ಇರ್ತೀನಿ ಅಂತ ಹೇಳಿದ್ರೆ ಇದೆಲ್ಲವನ್ನು ಸಹ ಮುಗಿಸ್ಕೊಂಡೇ ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಬಂದರೆ ಮತ್ತೆ ಎಲ್ಲ ಕೆಲಸಗಳು ಸುಸ್ತಾಗಿ ಅಲ್ಲಿಂದ ಬಂದಿರ್ತೀವಿ ಟಯರ್ಡಾಗಿ, ಮತ್ತೆ ಎಲ್ಲ ಕೆಲಸಗಳು ನಮಗೆ ಇರುತ್ತಲ್ವ. ಹಾಗಾಗಿ ಎಲ್ಲ ಕೆಲಸಗಳನ್ನು ಸಹ ಮುಗಿಸ್ಕೊಂಡೇ ಹೋಗ್ಬಿಡ್ತೀನಿ ನಾನು.
ಅದೆಲ್ಲ ಮುಗಿಸಾದ ನಂತರ ಸ್ವಲ್ಪ ಪಾತ್ರೆಗಳಿತ್ತು, ಅದನ್ನು ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕ್ಲೀನ್ ಮಾಡಿಕೊಂಡು ಈವ್ನಿಂಗ್ ಆಗಿತ್ತಲ್ವ, ಸಂತೋಷ್ ಅವ್ರು ಟೀಯನ್ನು ಕೇಳಿದ್ರು. ಅವ್ರಿಗೂ ಸಹ ಸ್ವಲ್ಪ ಟೀಯನ್ನು ಮಾಡಿಕೊಟ್ಬಿಟ್ಟು ಅದ್ರ ಜೊತೆ ನಾನು ಸಹ ಕುಡಿದು ಮಕ್ಕಳಿಗೂ ಸಹ ಹಾಲನ್ನು ಬಿಸಿ ಮಾಡಿ ಇಟ್ಟಿದ್ದೆ, ಅವ್ರಿಗೂ ಸಹ ಹಾಲನ್ನು ಕೊಟ್ಬಿಟ್ಟು ಅದಾದ ನಂತರ ನಾನು ವಾಕಿಂಗ್ಗೆ ಹೊರಟೆ. ದಿನದ ಯಾವುದೇ ಟೈಮ್ ಆದರೂ ಪರವಾಗಿಲ್ಲ, ನನಗೆ ಯಾವಾಗ ಟೈಮ್ ಸಿಗುತ್ತೋ, ಎಷ್ಟೇ ಟಯರ್ಡ್ ಆಗಿದ್ರೂ ಪರವಾಗಿಲ್ಲ, ನಂಗೆ ಟೈಮ್ ಸಿಕ್ಕಿದಾಗ 1 ಅವರ್ ವಾಕಿಂಗ್ ಅಂತೂ ಹೋಗಿ ಬರ್ತೀನಿ. ಔಟ್ಸೈಡೆಲ್ಲ ಹೋದಾಗಂತೂ ವಾಕಿಂಗ್ಗೆ ಹೋಗೋಕ್ಕಾಗಲ್ಲ, ಮನೇಲಿದ್ದಾಗಂತೂ ಮಿಸ್ ಮಾಡಲ್ಲ. ವೆಯ್ಟ್ ಲಾಸ್ ಮಾಡ್ಕೊಳ್ತಕ್ಕಂಥವ್ರು ಜಾಸ್ತಿ ಔಟ್ಸೈಡ್ ಹೋಗೋದನ್ನು ಕಡಿಮೆ ಮಾಡಿದ್ರೆ ವೆಯ್ಟ್ ಲಾಸ್ ಮಾಡ್ಕೋಬೋದು. ಯಾಕಂದರೆ ಔಟ್ಸೈಡ್ ಹೋದರೆ ನಮಗೆ ಯಾವ ಥರ ಬೇಕೋ ಆ ರೀತಿಯಾಗಿ ಸಿಚುಯೇಷನ್ಸ್ಗಳಿರಲ್ಲ. ಹಾಗಾಗಿ ನಾನು ಜಾಸ್ತಿ ಮನೆಯಲ್ಲೇ ಇದ್ಕೊಂಡು ಇರೋದಕ್ಕೆ ಇಷ್ಟಪಡ್ತೀನಿ. ಮಧ್ಯಾಹ್ನ ಹೇಗೂ ರೈಸ್ ತಿಂದಿದ್ರಲ್ವ, ಇವಾಗ ಮತ್ತೆ ರೈಸನ್ನು ತಿನ್ನಲ್ಲ ಅಂಥೇಳಿ ಇಲ್ಲಿ ಸ್ವಲ್ಪ ತಾಳಿಪಟ್ಟನ್ನು, ನಮ್ಮ ಕಡೆ ಎಲ್ಲ ತಾಳಿಪಟ್ಟು ಅಂತ ಕರೆಯೋದಿಲ್ಲ, ಇದನ್ನು ರೊಟ್ಟಿ ಅಂತಲೇ ಕರೆಯೋದು. ಬಟ್ ಕೆಲವ್ರಿಗೆ ಅರ್ಥ ಆಗಲ್ಲ, ಸೊ ಹಾಗಾಗಿ ನಾನು ತಾಳಿಪಟ್ಟು ಅಂತಲೂ ಸಹ ಹೇಳ್ತಾ ಇದ್ದೀನಿ. ಮತ್ತು ಇಲ್ಲಿ ಇದಕ್ಕೆ ಸ್ವಲ್ಪ ನಾನು ಸೊಪ್ಪು ಮತ್ತು ಈರುಳ್ಳಿ ಅಷ್ಟೇ ಸೇರಿಸ್ಕೊಂಡಿರೋದು. ಅದ್ರ ಜೊತೆ ಒಂದು 4 ಟೇಬಲ್ ಸ್ಪೂನಷ್ಟು ರವೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ, ಚಿರೋಟಿ ರವೆಯನ್ನು. ಒಂದು 2 ಟೇಬಲ್ ಸ್ಪೂನಷ್ಟು ಇಲ್ಲಿ ಕಡಲೆ ಹಿಟ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ನಾನು ಇವತ್ತು ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ತಾಳಿಪಟ್ಟನ್ನು ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡು ಇಲ್ಲಿ ರಾಗಿ ಹಿಟ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ನಿಮಗೆ ಯಾವ ರೀತಿಯಾದಂಥ ಹಿಟ್ಟುಗಳು ಬೇಕು ಯಾವುದನ್ನಾದ್ರೂ ಸಹ ಇಲ್ಲಿ ಸೇರಿಸ್ಕೋಬೋದು. ಇದೆಲ್ಲ ಸೇರಿಸ್ಕೊಂಡ್ರೆ ಸ್ವಲ್ಪ ಹೆಲ್ದಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನಿಲ್ಲಿ ಕಡಲೆ ಹಿಟ್ಟು ಅದೆಲ್ಲವನ್ನು ಸಹ ಸೇರಿಸ್ಕೊಳ್ತೀನಿ. ಅದ್ರ ಜೊತೆ ಅಜ್ವಾಯಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನೀರನ್ನು ಸ್ವಲ್ಪ ಸೇರಿಸ್ಕೊಂಡು ಕಲಿಸ್ಕೋಬೇಕು. ಫಸ್ಟ್ ಟೈಮ್ ರಾಗಿ ಹಿಟ್ಟನ್ನು ಸೇರಿಸ್ಕೊಂಡು ರೊಟ್ಟಿಯನ್ನು ಮಾಡ್ಕೊಳ್ತಕ್ಕಂಥವ್ರಿಗೆ ಸರಿಯಾಗಿ ಬರಲ್ಲ. ಹಾಗಾಗಿ ರಾಗಿ ಹಿಟ್ಟನ್ನು ಯಾವಾಗಲೂ ಅಷ್ಟೇ ಬರೀ ರಾಗಿ ಹಿಟ್ಟನ್ನೇ ಸೇರಿಸ್ಕೊಂಡ್ರೆ ರೊಟ್ಟಿ ಸರಿಯಾಗಿ ಬರಲ್ಲ. ಹಾಗಾಗಿ ಅದ್ರ ಜೊತೆ ಇವಾಗ ನಾನು ರವೆ ಮತ್ತು ಕಡಲೆ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಕೆಲವ್ರಿಗೆ ಕಡಲೆ ಹಿಟ್ಟು ಅಂದರೆ ಇಷ್ಟ ಆಗಲ್ಲ, ಅವರು ಗೋಧಿ ಹಿಟ್ಟಾದರೂ ಸೇರಿಸ್ಕೋಬೋದು, ಇಲ್ಲ ಅಕ್ಕಿ ಹಿಟ್ಟಾದ್ರೂ ಸೇರಿಸ್ಕೋಬೋದು. ಆದರೆ ಅಕ್ಕಿ ಹಿಟ್ಟು ಹಾಕ್ಕೊಂಡ್ರೆ ಅಷ್ಟೊಂದು ಸ್ಮೂತ್ ಆಗಲ್ಲ, ತುಂಬ ರಫ್ ಅಂತ ಅನಿಸುತ್ತೆ. ಹಾಗಾಗಿ ನಿಮಗೆ ಯಾವ ರೀತಿಯಾಗಿ ನಿಮ್ಮ ಟೇಸ್ಟ್ ಯಾವ ಥರ ಅನಿಸುತ್ತೋ ಆ ರೀತಿಯಾಗಿ ಸೇರಿಸ್ಕೋಬೋದು. ಮತ್ತು ಇದನ್ನು ನಾನು ತುಂಬ ಗಟ್ಟಿಯಾಗೂ ಸಹ ಕಲಿಸ್ಕೊಂಡಿಲ್ಲ, ಯಾಕಂದರೆ ನಾನು ಡೈರೆಕ್ಟಾಗಿ ತವಾ ಮೇಲೇ ರೊಟ್ಟಿಯನ್ನು ಮಾಡ್ತೀನಿ. ಡೈರೆಕ್ಟಾಗಿ ತವಾ ಮೇಲೆ ಮಾಡೋಕ್ಕೆ ಬರೋ ಅಂಥವ್ರು ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ಇಲ್ಲ ನಮಗೆ ಮಾಡೋಕ್ಕೆ ಬರಲ್ಲ ಅಂತ ಹೇಳೋರು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡು ಬಟರ್ ಪೇಪರು ಅಥವಾ ಬಾಳೆ ಎಲೆ ಯಾವುದ್ರ ಮೇಲೆ ಬೇಕಾದರೂ, ಇಲ್ಲಾಂದರೆ ಕ್ಲಾತನ್ನು ಯೂಸ್ ಮಾಡಿಕೊಂಡು ಯಾವುದ್ರ ಮೇಲೆ ಬೇಕಾದರೂ ಸಹ ನೀವು ರೊಟ್ಟಿಯನ್ನು ಮಾಡ್ಕೋಬೋದು. ಮಕ್ಕಳು ವಯಸ್ಸಾದವರು ಅವ್ರಿಗೆಲ್ಲ ಕೊಡೋದಿದ್ರೆ ಈ ಬಾಳೆ ಎಲೆ ಮೇಲೆ ಗಟ್ಟಿ ಕಲಸೆಲ್ಲ ಮಾಡಿಕೊಟ್ರೆ ಅವ್ರಿಗೆ ತಿನ್ನೋಕೆ ಹಿಂಸೆ ಆಗುತ್ತೆ. ಹಾಗಾಗಿ ನಾನು ಏನು ಮಾಡ್ತೀನಿ, ನಮ್ಗೆ ಈ ರೀತಿಯಾಗಿ ಇದನ್ನೇ ಸ್ವಲ್ಪ ಜಾಸ್ತಿ ಬೇಯಿಸ್ಕೊಂಡ್ರೆ ನಮ್ಗೆ ಎಷ್ಟು ಕ್ರಿಸ್ಪಿ ಆಗಬೇಕು ಆ ಥರ ಆಗುತ್ತೆ. ಹಾಗಾಗಿ ನಾನು ಡೈರೆಕ್ಟಾಗಿ ಇದೇ ರೀತಿಯಾಗಿ ರೊಟ್ಟಿಯನ್ನು ಮಾಡ್ಕೊಳ್ತೀನಿ. ಜಾಸ್ತಿ ಆ ರೀತಿಯಾಗಿ ಬಾಳೆ ಎಲೆ ಮೇಲೆ ಎಲ್ಲ ಮಾಡ್ತಕ್ಕಂಥ ರೊಟ್ಟಿಯನ್ನು ನಾನು ಜಾಸ್ತಿ ಮಾಡಲ್ಲ, ಯಾಕಂದರೆ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಬೇಕಿರುತ್ತಲ್ಲ, ರೊಟ್ಟಿ ತುಂಬ ಗಟ್ಟಿಯಾಗಿ ಬರುತ್ತೆ. ಹಾಗಾಗಿ ನಾನು ಅದನ್ನು ಅಷ್ಟೊಂದು ಇಷ್ಟಪಟ್ಟು ಮಾಡ್ಕೊಳ್ಳೋದಿಲ್ಲ. ಯಾರಿಗೆಲ್ಲ ಮುದ್ದೆ ತಿನ್ನೋದಕ್ಕೆ ಇಷ್ಟ ಆಗೋದಿಲ್ವೋ ಈ ರೀತಿಯಾಗಿ ನೀವು ರೊಟ್ಟಿಗಳನ್ನು ರಾಗಿ ಹಿಟ್ಟನ್ನು ಯೂಸ್ ಮಾಡಿಕೊಂಡು ರೊಟ್ಟಿಯನ್ನು ಮಾಡ್ಕೋಬೋದು, ಅಥವಾ ಅಂಬ್ಲಿಗಳನ್ನು ಮಾಡ್ಕೋಬೋದು. ಯಾವ ರೀತಿಯಾಗಾದರೂ ಅಷ್ಟೇ ರಾಗಿಯನ್ನು ಜಾಸ್ತಿ ಬಳಸಿ ಒಳ್ಳೆ ಪೋಷಣೆ ಸಿಗುತ್ತೆ ಅಂತ ಹೇಳ್ತಾರಲ್ವ, ಸೊ ಹಾಗಾಗಿ ಈ ರೀತಿಯಾಗಿ ಯೂಸ್ ಮಾಡ್ಕೋಬೋದು. ಮತ್ತು ನೈಟು ರೈಸನ್ನು ತಿನ್ನೋ ಬದಲು ಅಥವಾ ಮುದ್ದೆಯನ್ನು ತಿನ್ನೋ ಬದಲು ಈ ರೀತಿ ಇದಕ್ಕೆ ಸೊಪ್ಪು ತರಕಾರಿಗಳನ್ನೆಲ್ಲ ಜಾಸ್ತಿ ಸೇರಿಸಿರ್ತೀವಲ್ಲ, ಹಾಗಾಗಿ ಈ ರೀತಿಯಾಗಿ ಮಾಡ್ಕೊಂಡು ತಿಂದರೆ ನಮಗೆ ಒಳ್ಳೆ ಒಂದು ಪೋಷಣೆಯುಕ್ತ ಆಹಾರ ಸಿಗುತ್ತೆ ಅಂತ ಹೇಳ್ಬಿಟ್ಟು ನಾನು ಏನು ಮಾಡ್ತೀನಿ. ಮತ್ತು ಲೈಟಾಗೂ ಸಹ ಇರುತ್ತಲ್ವ ಅದು, ಹಾಗಾಗಿ ನಾನು ನೈಟ್ ಟೈಮ್ ಇದನ್ನು ಮಾಡ್ಕೊಳ್ತೀನಿ. ರೊಟ್ಟಿ ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇ. ಇದಾದ ನಂತರ ಇವಾಗ ನನಗೂ ಸಹ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಒಂದು ರೊಟ್ಟಿ ತಿಂದರೂ ಸಾಕು, ಯಾಕಂದರೆ ಒಂದು ಬೌಲಿಲ್ಲಿ ಒಂದು ಹಾಫ್ ಬೌಲಷ್ಟು ನಾನು ಮೊಸರನ್ನು ತೊಗೊಂಡಿದ್ದೀನಿ, 1 ಬೌಲಷ್ಟು ನಾನಿಲ್ಲಿ ದಾಲನ್ನು ತೊಗೊಂಡಿದ್ದೀನಿ. ಎಲ್ಲ ಕಡೆ ಸೊಪ್ಪು ಇದೆ, ಪ್ರತಿಯೊಂದು ನಮ್ಗೆ ಏನು ಅಂಶ ಬೇಕು ದೇಹಕ್ಕೆ ಪ್ರತಿಯೊಂದು ಇದೆ ಅಲ್ಲ. ಒಂದೇ ರೀತಿಯಾದಂಥ ಆಹಾರಗಳನ್ನ ತಿನ್ನೋ ಬದಲು ಈ ರೀತಿ ರುಚಿಯಾಗಿ ತಿನ್ನಿ. ಡಯಟನ್ನು ಮಾಡೋ ಬದಲು ಲೈಫ್ ಸ್ಟೈಲನ್ನು ಚೇಂಜ್ ಮಾಡ್ಕೊಳ್ಳಿ, ತಂತಾನೇ ಎಲ್ಲನೂ ಸಹ ಆರೋಗ್ಯ ಎಲ್ಲನೂ ಸಹ ಸರಿಯಾಗುತ್ತೆ. ವೆಯ್ಟ್ ಲಾಸ್ಗೋಸ್ಕರನೇ ಅಂತಲೇ ಮಾಡಬೇಡಿ, ದೇಹದ ಆರೋಗ್ಯವನ್ನು ನೋಡಿಕೊಂಡು ಸಹ ಈ ರೀತಿ ಒಳ್ಳೆಯದಾದಂಥ ಆಪ್ಷನ್ಗಳನ್ನು ತಗೊಳ್ಳಿ. ಯಾವಾಗಲಾದರೂ ಒನ್ ಟೈಮ್ ಫ್ರೈಡ್ ಏನಾದರೂ ತಿಂತಂತ ಹೇಳಿದ್ರೆ ಯಾವಾಗಲೂ ಸಹ ಈ ರೀತಿಯಾಗಿ ಚೇಂಜಸನ್ನು ಮಾಡ್ಕೊಳ್ಳಿ. ತುಂಬಾ ಚೆನ್ನಾಗಿತ್ತು ರೊಟ್ಟಿ, ತುಂಬಾ ಚೆನ್ನಾಗಿರುತ್ತೆ. ತಿಂದು ಅಭ್ಯಾಸ ಆದರೆ ಖಂಡಿತವಾಗೂ ಇದಕ್ಕೆ ಅಡಿಕ್ಟನ್ನು ಆಗ್ತೀರಾ. ಒಳ್ಳೆ ಆಹಾರಗಳನ್ನು ತಿನ್ನುವಂಥದ್ದನ್ನು ಅಭ್ಯಾಸ ಮಾಡ್ಕೋಬೇಕು ಅಷ್ಟೇ. ಮಾಡೋದಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ಏನೂ ಮಾಡೋಕ್ಕಾಗಲ್ಲ. ಆರೋಗ್ಯ ತುಂಬ ಈಸಿಯಾಗಿ ಬರೋ ಅಂಥದ್ದಲ್ಲ.
ಮತ್ತು ಸಂಜೆಗೂ ಸಹ ಬೆಳಗ್ಗೆ ಧನಿಯಾವನ್ನು ಕಾಯಿಸಿ ಬಿಟ್ಟಿದ್ದೆ ಅಲ್ಲ, ಅದಕ್ಕೆ ನೀರನ್ನು ಹಾಕಿ ಇಟ್ಟಿದ್ದೆ. ಅದೇ ನೀರನ್ನು ಮತ್ತೆ ಕಾಯಿಸ್ಕೊಂಡು ಕುಡಿತಾ ಇದ್ದೀನಿ. ಗೊತ್ತಲ್ವಾ ಲೇಡೀಸು ಅದನ್ನ ಹಿಂಡಿ ಇಪ್ಪೆಕಾಯಿ ಮಾಡೋ ತನಕ ಅದನ್ನು ಬಿಡೋದಿಲ್ಲ. 2 ಟೈಮ್ಸ್ ಅದನ್ನು ಯೂಸ್ ಮಾಡ್ಕೊಂಡು ಬಿಸಾಕ್ತಾ ಇದ್ದೀನಿ. ಇದಾಯಿತು ಇವತ್ತಿನ ನನ್ನ ಒಂದು ವಿಡಿಯೋ. ಯಾರೆಲ್ಲ ಕೊನೆ ತನಕ ವಿಡಿಯೋವನ್ನು ನೋಡಿದ್ರಿ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಥ್ಯಾಂಕ್ ಯು.